ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರೆಡಿಷನಲ್ ಫುಡ್ ವಾಲ್ಸ್. ಇವತ್ತು ಮಸಾಲ ಪುರಿ ಮಾಡ್ತಾ ಇದ್ದೀವಿ. ನೋಡಿ ಗಾಯ್ಸ್, ನಾವು ಆಲೂಗಡ್ಡೆನೂ ಬಟಾಣಿ ನೆನೆಸಿಟ್ಕೊಂಡಿದ್ದೀವಿ. ಒಂದು 10 hours ನೆನೆಸಿಟ್ಕೋಬೇಕು. ಆಮೇಲೆ 5 ವಿಸಿಲ್ ಕುಕ್ಕರ್ಗೆ ಹಾಕಬೇಕು. ಹಾಕ್ತಾಯಿದ್ವಿ ಗೈಸ್, ಹಾಕಿದ್ದೀವಿ. ಇದು ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೋಬೇಕು. ಗೈಸ್, ಕುಕ್ಕರ್ಗೆ ಹಾಕಿದ್ದೀವಿ. 5 ವಿಸಿಲ್ ಕೂಗಿಸ್ಕೋಬೇಕು. ಇವಾಗ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅರ್ಧ ಈರುಳ್ಳಿ ಲೈಟಾಗಿ ಫ್ರೈ ಆದಮೇಲೆ ಮೀಡಿಯಮ್ ಸೈಜ್ ಒಂದು ಟೊಮೆಟೊ ಲೈಟಾಗಿ ಫ್ರೈ ಆದಮೇಲೆ ಜೀರಿಗೆ, ಚಕ್ಕೆ, ಲವಂಗ, ಮೆಣಸು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡು ಕೂಲ್ ಆಗೋಕೆ ಬಿಡಬೇಕು. ನೋಡಿ ಗಾಯ್ಸ್, ಸ್ವಲ್ಪ ಬಟಾಣಿ ಮಾಡ್ಕೊಂಡಿದ್ದೀವಿ. ನೋಡಿ ಗಾಯ್ಸ್, ಉದಿಸ್ಕೊಂಡಿರೋದು ಮಿಕ್ಸಿಗೆ ಹಾಕಿದ್ದೀವಿ. ಆಮೇಲೆ ಬೇಯಿಸ್ಕೊಂಡಿರೋ ಬಟಾಣಿ ಸ್ವಲ್ಪ ಎತ್ತಿ ಇಟ್ಕೊಂಡಿದ್ವಲ್ಲ, ಅದು ಹಾಕ್ತಾಯಿದ್ದೀವಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಪುದೀನ, ಆಮೇಲೆ ಒಂದು ಅರ್ಧ ಕಪ್ಪಷ್ಟು ನೀರು. ಇದನ್ನು ಹಾಕೋದು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿ ಗಾಯ್ಸ್, ಈ ಥರ ಆಗಿದೆ. ನೋಡಿ ಗಾಯ್ಸ್, ಆಮೇಲೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಆಮೇಲೆ ಧನಿಯಾ ಮಸಾಲ, ಗರಂ ಮಸಾಲ, ಅರಿಶಿನ ಪುಡಿ ಹಾಕ್ಕೊಂಡು ಒಂದು 30 ಸೆಕೆಂಡು ಫ್ರೈ ಮಾಡ್ಕೋಬೇಕು. ಗೈಸ್, 30 ಸೆಕೆಂಡ್ ಹುರ್ಕೊಂಡಿದ್ದೀರಿ. ಆಮೇಲೆ ರುಬ್ಬಿರೋ ಮಸಾಲಾನ ಹಾಕ್ಕೊತಾ ಇದ್ದೀವಿ. ಆಮೇಲೆ 1 ಕಪ್ಪಷ್ಟು ನೀರು, ಆಮೇಲೆ ಬೇಯಿಸಿಟ್ಕೊಂಡಿರೋ ಬಟಾಣಿನೂ ಆಲೂಗಡ್ಡೆ. ನೋಡಿ ಗಾಯ್ಸ್, ಇದನ್ನು ಸ್ವಲ್ಪ ಕುದಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ನೋಡಿ ಗಾಯ್ಸ್, ಒಂದು ಕುದಿ ಬರ್ತಾ ಇದೆ. ನೋಡಿ ಗಾಯ್ಸ್, ಚೆನ್ನಾಗಿ ಕುದೀತಾ ಇದೆ. ಆಮೇಲೆ ಆಫ್ ಮಾಡ್ಕೊಂಡು ಸರ್ವ್ ಮಾಡ್ಕೋಬೇಕು. ನೋಡಿ ಗಾಯ್ಸ್, ಆಲ್ರೆಡಿ ಪೂರಿ ರೆಡಿ ಆಗಿದೆ. ಆಮೇಲೆ ಅದಕ್ಕೆ ರೆಡಿ ಇಟ್ಕೊಂಡಿರೋದು ಮಸಾಲ ಹಾಕ್ಕೋಬೇಕು. ಆಮೇಲೆ ಹಸಿ ಟೊಮೆಟೊ ಸ್ವಲ್ಪ, ಆಮೇಲೆ ಹಸಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೋಬೇಕು. ನೋಡಿ ಗೈಸ್, ಮಸಾಲೆ ಪೂರಿ ರೆಡಿ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.